ಪುರಂದರದಾಸರ ಮಾತು. ಪಾಲಿಸೆನ್ನ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ತಪ್ಪು ಬಾರದೆ. ಇಂದು ವಸಂತ ಪಂಚಮಿ. ಮಾಘ ಶುದ್ಧ ಪಂಚಮಿಯಂದು ವಸಂತ ಪಂಚಮಿ ಎಂಬತಕ್ಕಂತಹ ಅತ್ಯಂತ ಶುಭತಮ ಮುಹೂರ್ತವಾಗಿ ಪರಿಗಣಿಸಲಾಗಿದೆ. ಈ ದಿನ ಮಾಡತಕ್ಕಂತಹ ಎಲ್ಲ ವಿಧವಾದ ಸತ್ಕರ್ಮಗಳು ಅತಿಶಯವಾದ ಫಲವನ್ನು ನಮಗೆ ತಂದುಕೊಡುತ್ತದೆ. ವಿದ್ಯಾರ್ಜನೆಯನ್ನು ಪ್ರಾರಂಭ ಮಾಡುವ ದಿನವಾಗಿ, ಅಕ್ಷರಾಭ್ಯಾಸವನ್ನು ನೆರವೇರಿಸುವ ದಿನವಾಗಿ ಕೂಡ ಈ ದಿನವನ್ನು ಪರಿಗಣಿಸಲಾಗುತ್ತದೆ. ಶಾಸ್ತ್ರ ಪಾಠಗಳ ಶಾಂತಿ ಪಾಠವನ್ನು ಈ ದಿನ ಪ್ರಾರಂಭ ಮಾಡುವಂತಹ ಒಂದು ಪದ್ಧತಿ ಕೂಡ ಬೆಳೆದು ಬಂದಿದೆ. ಸರಸ್ವತಿ ಪೂಜೆಯನ್ನು ಇಂದು ವಿಶೇಷವಾಗಿ ಮಾಡಿ, ವಾಗಾಭಿಮಾನಿಯಾದ ಶಾಸ್ತ್ರಾಭಿಮಾನಿಯಾದ ಆ ತಾಯಿಯಲ್ಲಿ ಎನ್ನ ವದನದಲ್ಲಿ ನಿಂತು ಸಚ್ಚಾಸ್ತ್ರಗಳ ಜ್ಞಾನವನ್ನು ಚೆನ್ನಾಗಿ ತಿಳಿದು ಶುದ್ಧವಾದ ಮತಿಯಲ್ಲಿ ಪರಿಶುದ್ಧವಾದ ಉಚ್ಚಾರದೊಂದಿಗೆ ಎಂದೂ ತಪ್ಪು ಹೊರಳದ ರೀತಿಯಲ್ಲಿ, ತಪ್ಪು ಮೂಡದ ರೀತಿಯಲ್ಲಿ ವಾಕ್ಸೇವೆಯನ್ನು ಸ್ವೀಕಾರ ಮಾಡುವಂತಾಗು ಎಂಬುದಾಗಿ ಪ್ರಾರ್ಥಿಸಬೇಕಂತೆ. ವಾಗಾಭಿಮಾನಿಯಾದ ಅಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣರನ್ನು ಚಿಂತನೆ ಮಾಡುತ್ತಾ ಅವನ ಸೇವೆಯನ್ನು ಮಾಡುವುದಕ್ಕೆ ಬೇಕಾದ ವಾಗ್ವಿಲಾಸವನ್ನು ಕೊಡುವ ಈ ತಾಯಿ ನಮ್ಮ ನಾಲಿಗೆಯಲ್ಲಿ ನಿಂತು ಸಮಸ್ತ ವರ್ಣಗಳನ್ನು, ಸಮಸ್ತ ಅಕ್ಷರಗಳನ್ನು ಪರಿಶುದ್ಧವಾಗಿ ನುಡಿಸುವಂತಾಗಲಿ ಎಂಬ ಪ್ರಾರ್ಥನೆಯನ್ನು ಮಾಡಬೇಕಂತೆ. ರಮಾಕಳತ್ರಣ ದಾಸವರ್ಗಕ್ಕೆ ನಮಿಪೆ ನನವರತ. ಶುಭೋದಯ.